ವ್ಯಕ್ತಿಯೋರ್ವರ ಮೇಲೆ ಕಾಡಾನೆ ಡೆಡ್ಲಿ ಅಟ್ಯಾಕ್ ಮಾಡಿದ್ದು ಕೂದಲೆಳೆ ಅಂತರದಲ್ಲಿ ಕೂಲಿ ಕಾರ್ಮಿಕ ಪಾರಾಗಿರತಕ್ಕಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಸಕಲೇಶಪುರ ತಾಲೂಕಿನ ಕೆಸಗುಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಗ್ರಾಮದ ಪಿಂಟು ಎಸ್ಟೇಟ್ನ ಅಡಿಕೆ ತೋಟದಲ್ಲಿ ಇಬ್ಬರು ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಕರಡಿ ಹೆಸರಿನ ಕಾಡಾನೆ ಅಡಿಕೆ ತೋಟಕ್ಕೆ ಬಂದಿದೆ. ಕಾಡಾನೆ ಕಂಡ ಕೂಡಲೇ ಒಬ್ಬ ಕೂಲಿ ಕಾರ್ಮಿಕ ಓಡಿದ್ದಾರೆ. ಮನೆಯೊಳಗೆ ಹೋಗಲು ಕಾರ್ಮಿಕ ಯತ್ನಿಸಿದ್ದು ಮನೆಗೆ ಬೀಗ ಹಾಕಿದ್ರಿಂದ ಮನೆ ಮುಂದೆ ನಿಲ್ಲಿಸಿದ್ದ ಕಾರಿನ ಕೆಳಗೆ ಅವಿತುಕೊಂಡು ಕಾಡಾನೆ ತೆರಳಿದ ನಂತರ ಆಚೆ ಬಂದಿದ್ದಾರೆ. ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಶಿಧರ್ ಇಂದ. ಶಶಿಧರ್, ಗ್ರೇಟ್ ಎಸ್ಕೇಪ್ ಅನ್ಬಹುದು. ಸೊ ಒಬ್ರು ಕಾರ್ ಕೆಳಗೆ ಬಚ್ಚಿಟ್ಕೊಂಡ್ರು, ಇನ್ನೊಬ್ರು ಹೇಗ್ ಪಾರಾದ್ರು? ದಿವ್ಯ ಜೊತೆ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿಗೆ ಮಿತಿ ಮೀರಿ ಹೋಗಿದೆ. ಪ್ರತಿನಿತ್ಯವೂ ಸಹ ಜನರು ಆತಂಕದಲ್ಲಿ ಹಾಗೂ ಭಯಭೀತರಾಗಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಕರಡಿ ಹೆಸರಿನ ಒಂಟಿ ಸಲುವ ಬೇಲೂರು ಭಾಗದಲ್ಲಿ ಜನವರಿ 4ರಂದು ವಸಂತ್ ಎಂಬುವರನ್ನ ಬಲಿ ಪಡೆದಿದೆ. ಈಗ ಆನೆ ಈಗ ಸಕಲೇಶಪುರ ಭಾಗಕ್ಕೆ ಬಂದಿದೆ. ಸಕಲೇಶಪುರದ ಇಂದು ಕೆಸಗುಳಿ ಗ್ರಾಮದಲ್ಲಿ ಪಿಂಟು ಎಸ್ಟೇಟ್ ನಲ್ಲಿ ಇಬ್ರು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ವೇಳೆ ಏಕಾಏಕಿ ಕಾಡಾನೆ ಬಂದಿದೆ. ಈ ಮೊದಲು ಕಾಡಾನೆಯನ್ನು ನೋಡಿದಂತ ವ್ಯಕ್ತಿ ತೋಟದ ಒಳಗೆ ಓಡಿ ಹೋಗಿದ್ದಾರೆ. ಆ ನಂತರದಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಯಾವ ಕಡೆಗೆ ಓಡೋದು ಅಂತ ಗೊತ್ತಾಗ್ತಾರೆ. ಮನೆ ಕಡೆ ಓಡಿ ಬರ್ತಾರೆ. ಕಾಡಾನೆ ಅವರ ಬೆನ್ನಟ್ಟಿ ಬರುತ್ತೆ. ಕೂದಲೆಳೆ ಅಂತರದಲ್ಲಿ ಅವರು ಪಾರಾಗ್ತಾರೆ. ಅಲ್ಲದೆ ಆ ಕಾಡಾನೆ ತಪ್ಪಿಸ್ಕೊಳ್ಳಿಕ್ಕೆ ಅವರು ಮನೆ ಒಳಗೆ ಹೋಗ್ಲಿಕ್ಕೆ ಹೋಗ್ತಾರೆ. ಆದ್ರೆ ಮನೆಗೆ ಬೀಗ ಹಾಕಿರುತ್ತೆ. ಆದ್ರಿಂದ ಅವರು ಕಾರ್ ಕೆಳಗಡೆ ಮಲ್ಕೋತಾರೆ. ಆ ನಂತರದಲ್ಲಿ ಕಾಡಾನೆ ಕಾಫಿ ತೋಟದಲ್ಲಿ ಹೋಗುತ್ತೆ. ಆ ನಂತರ ಮತ್ತೊಬ್ಬ ಏನ್ ಕಾರ್ಮಿಕ ಓಡೋಗಿರ್ತಾರೆ, ಅವ್ರು ಬರ್ತಾರೆ. ಅವ್ರು ಬಂದು ಆ ವ್ಯಕ್ತಿ ಏನ್ ದಾಳಿಗೆ ಓಡೋದ್ರೆ ಅವ್ರನ್ನ ಹುಡುಕ್ತಾರೆ. ಆದ್ರೆ ಅವರು ಕಾಲ್ ಕೆಳಗೆ ಮನಗಿರ್ತಾರೆ. ನಂತರ ಇಬ್ಬರು ಸಹ ಬೀಗವನ್ನು ತೆಗೆದು ಮನೆ ಒಳಗೆ ಹೋಗಿರ್ತಕ್ಕಂಥ. ಈಗಲೂ ಸಹ ಕಾಡಾನೆ ಪಿಂಟು ಎಸ್ಟೇಟ್ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಾಫಿ ತೋಟದಲ್ಲಿ ಬೀಡಿ ಬಿಟ್ಟಿದೆ. ಕಳೆದ 15 ದಿನಗಳಲ್ಲಿ ಇದೇ ಕಾಡಾನೆ ಬಯಲಿನಲ್ಲಿ ದನ ಮೇಯಿಸಿದಂತರ ಮೇಲೆ ದಾಳಿ ಮಾಡಿ 3 ಗಾಯಗೊಂಡಿದ್ರು. ಹಾಗಾಗಿ ಕಾಡಾನೆ ಹಾವಳಿಯಿಂದ ಆ ಭಾಗದ ಜನರು ತೀವ್ರ ಆತಂಕಗೊಂಡಿದ್ದು ಕೂಡಲೇ ಅರಣ್ಯ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಅದನ್ನ ಸೆರೆ ಹಿಡಿಯುವಂತೆ ಒತ್ತಾಯವನ್ನ ಮಾಡ್ತಿರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗೆ.